ಗಣಪತಿ ಬಪ್ಪ ಮೋರೆಯ ಮಂಗಳಮೂರ್ತಿ ಮೋರೆಯ. ಸೊ ಈಗ ಜಸ್ಟ್ ಮನೆಯಿಂದ ಒಂದು 10 ಗಂಟೆ ಹೊತ್ತಿಗೆ ಹೊರಟ್ಬಿಟ್ಟು ಒಂದು 2 ಕಿಲೋಮೀಟರ್ ಬಂದಿಲ್ಲ. ಆಲ್ರೆಡಿ ಒಂದು ಸ್ವಲ್ಪ ಹಣ್ಣು ಎಲ್ಲ ಹಂಪಲು ಎಲ್ಲ ತಗೊಳ್ಳೋಣ ಅಂದ್ಬಿಟ್ಟು ನಿಲ್ಸಿದೀವಂತೆ. ನಾವು ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಇನ್ನೂ ತಿಳಿಸಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನನ್ನ ಚಾನಲಲ್ಲಿ ಆಟೋಮೋಟಿವ್ ರಿಲೇಟೆಡ್ ಕಂಟೆಂಟ್ ಮತ್ತು ಟ್ರಾವೆಲ್ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತೂ ನನ್ನ ಚಾನಲ್ ಮೂಲಕ ಸಿಗುತ್ತೆ. ಇವತ್ತು 29th ನವೆಂಬರು. ಸ್ವಲ್ಪ ಅರ್ಜೆಂಟಾಗಿ ಒಂದು ರೋಡ್ ಟ್ರಿಪ್ಪಲ್ಲಿ ಹೊರಟಿದ್ದೀವಿ. ಬೆಳಗ್ಗೆ ಒಂದು 10 ಗಂಟೆ ಹಾಗೆ ನಾವು ಬೆಂಗಳೂರಿಂದ ಹೊರಟುಬಿಟ್ಟು ಆಮೇಲೆ ಅಲ್ಲಿಂದ ನಾವು ಈಗ ಸದ್ಯಕ್ಕೆ ಶಿರಾ ಹತ್ರ ಬಂದು ತಲುಪಿದ್ದೀವಿ. ಇಲ್ಲಿ ಎದುರುಗಡೆಗೆ ಕಾಣಿಸ್ತಾ ಇರೋ ಹಾಗೇನೆ ಹೋಟೆಲ್ ಅಯೋಧ್ಯದಲ್ಲಿ ತಂದೂರಿ ಚಾಯ್ ಸಿಗ್ತಾ ಇತ್ತು. ಆ ತಂದೂರಿ ಚಾಯ್ನ ಕುಡ್ಕೊಂಡ್ಬಿಟ್ಟು ಈಗ ಮುಂದಕ್ಕೆ ಹೊರಡ್ತೀವಂತೆ. ಈಗ ಟೈಮ್ ಕರೆಕ್ಟಾಗಿ 1:30 ಆಯಿತು. ನಾವು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಬಿಟ್ಟಿದ್ದು. 10 ಗಂಟೆ ಅಂತಂದರೆ 11, 12, 1:30 3.5 ತಾಸಲ್ಲಿ 270 ಕಿಲೋಮೀಟ್ರು ಒಳ್ಳೆ ಪೇಸಲ್ಲೇ ಬಂದಿದ್ದೀವಿ. ಸೊ ಇಲ್ಲಿಂದ ಇನ್ನೊಂದು 25 ಕಿಲೋಮೀಟರ್ ದೂರದಲ್ಲಿ ಶಿವ ಹೋಟೆಲ್ ಇದೆ. ಅಲ್ಲಿ ಊಟಕ್ಕೆ ನಿಲ್ಲಿಸ್ಬೇಕು ಅಂತ ಪ್ಲ್ಯಾನ್ ಆಗಿದೆ. ನೋಡೋಣ, ಮಡಿಕೆ ಮಸಾಲ ಸಿಕ್ಕಿದ್ರೆ ತಿನ್ನೋಣಂತೆ. ಹಂಗೇನೆ ಅಲ್ಲಿಂದ ಮುಂದಕ್ಕೆ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಬೀಚ್ ಸೈಡಿಗೆ ಹೋಗ್ತಾ ಇರೋದು. ಮುಖ್ಯವಾಗಿರೋಂಥ ಕಾರಣ ಬಂದ್ಬಿಟ್ಟು ನನ್ನ ಮಗಳದ್ದು ಬರ್ತ್ಡೇ ಇದೆ ನಾಳೆ. ಅವಳನ್ನು ಮೀಟ್ ಮಾಡಿಕೊಂಡು ಅಲ್ಲಿ ಬರ್ತ್ಡೇನ ಆಚರಿಸ್ಕೊಂಡ್ಬಿಟ್ಟು ವಾಪಸ್ ಬರಬೇಕು ಅಂತ. ಹಾಗಾಗೇನೆ ನಮ್ಮ ತಂದೆ ತಾಯಿ ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ಅವರನ್ನು ಕರ್ಕೊಂಡು ಅವ್ರ ಜೊತೆಗೆ ಹೋಗಿ ಬರ್ತ್ಡೇನ ಆಚರಿಸ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ. ಬರೀ ಅದು ಒಂದೇ ಇದಲ್ಲ, ಅದ್ರ ಜೊತೆಗೆ ಕೆಲವೊಂದಿಷ್ಟು ಪ್ಲೇಸ್ಗಳನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದನ್ನ ನಿಮಗೂ ಸಹ ತೋರಿಸ್ತೀವಂತೆ. ಜೋಳದ ರೊಟ್ಟಿ, ಮಡಕೆ ಫ್ರೈ, ಆಲೂ ಗೋಬಿ, ಅದ್ರ ಜೊತೆಗೆ ನನಗೆ ಅಂತ ಸ್ಪೆಷಲ್ ಆಗಿ ತಂದೂರಿ ರೋಟಿ. ಸ್ವಲ್ಪ ತಿಂದ್ಕೊಂಬಿಟ್ಟು ಆಮೇಲೆ ಸಿಗ್ತೀವಂತೆ. ಹೆಂಗಿತ್ತು ಮೇಡಮ್ ಊಟ? ಪನ್ಬಿಡ. ಹೌದು. ಸೊ ಶಿವ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡ್ವಿ. ಇದು ಬಂದ್ಬಿಟ್ಟು ನಿಮಗೆ NH4 ಹೈವೇ. ನಿಮಗೆ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರ್ಬೋದು, ಅದೇ ಹೈವೇ. ಸೊ ಹೈವೇ ಪಕ್ಕದಲ್ಲೇ ಸಿಗತ್ತೆ. ಅಲ್ಲಿಂದ ನೀವು ಬಂದ್ಬಿಟ್ಟು ಊಟ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪ್ಲೇಸು. ಮಚ್ ರೆಕಮೆಂಡೆಡ್.
ಈಗಷ್ಟೇ ಸಿದ್ದಾಪುರ ದಾಟ್ಕೊಂಡು ಮುಂದೆ ಮಾವಿನಗುಂಡಿಗೆ ಬಂದ್ಬಿಟ್ಟು ಒಂದು ಟೀ ಆಯ್ತು. ಈಗ ಇಲ್ಲಿಂದ ಹೀಗೆ ಮುಂದಕ್ಕೆ ಹೊರಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಸ್ಟೇ ಬಂದ್ಬಿಟ್ಟು ಹೊನ್ನಾವರ. ಅಲ್ಲಿ ಹೊನ್ನಾವರಕ್ಕೆ ಹೋದ್ಮೇಲೆ ಮುಂದಿನ ಪಾರ್ಟಿ ಏನು ಅಂತ ತಿಳಿಸ್ತೀನಂತೆ. ಅಲ್ಲಿವರೆಗೆ ಜರ್ನಿಯನ್ನ ಕಂಟಿನ್ಯೂ ಮಾಡೋಣಂತೆ, ಬನ್ನಿ. ಈಗ ನಾವು ಗೇರ್ಸೊಪ್ಪ ಇಂದ ಕೆಳಗಡೆಗೆ ಬಂದ್ಬಿಟ್ಟು ಹೊನ್ನಾವರದ ಕಡೆ ಹೋಗ್ಬೇಕಿದ್ರೆ ಮಧ್ಯದಲ್ಲೇ ಕುದ್ರಿಗಿ ಅಂತ ಒಂದು ಊರು ಸಿಕ್ತು. ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಇದನ್ನ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಅದನ್ನ ತೋರಿಸ್ತೀನಂತೆ. ಸ್ವಲ್ಪ ಕತ್ಲಾಗೋಗಿದೆ, ವಿಡಿಯೋ ಹೇಗೆ ಬರುತ್ತೋ ಗೋಪ್ರೋದಲ್ಲಿ ಗೊತ್ತಿಲ್ಲ, ಆದರೂ ಒಂಚೂರು ಟ್ರೈ ಮಾಡೋಣಂತೆ. ಈಗ ಆಲ್ರೆಡಿ ಸಂಜೆ 6:15 ಆಯಿತು. ಸನ್ಸೆಟ್ ಅಂತೂ ಆಗೋಗಿದೆ ಅನಿಸುತ್ತೆ. ಲೆಟ್ಸ್ ಸಿ. ಹೆಂಗಿದೆ ನೋಡೇ ಇರ್ಲಿಲ್ವಾ? ಅದೇ ಇಲ್ಲಿ ಗೇರ್ಸೊಪ್ಪ ಈ ಕಡೆ ರೈಟ್ ಸೈಡಿಗೆ ಬರುತ್ತಲ್ಲ, ಈ ಗೇರ್ಸೊಪ್ಪ ಇಂದ ಈ ಕಡೆ ನಮ್ಗೆ ಇಲ್ಲಿ ಎಂಥದ್ದು ಒಂದು ಮಣ್ಣಿಗೆ ಇದೆಲ್ಲ ಹಳ್ಳಿ ಎಲ್ಲ ಬರುತ್ತೆ ಇಡ್ಗುಂಜಿಯಿಂದ ಹಿಂದ್ಗಡೆಗೆ. ಸೊ ಆ ಹಳ್ಳಿಗಳಿಗೆ ಹೋಗೋದಕ್ಕೆ ಮೊದಲು ಕನೆಕ್ಟಿವಿಟಿನೇ ಇರಲಿಲ್ಲ. ಹಾ, ಸೊ ಆ ಕನೆಕ್ಟಿವಿಟಿ ಕೊಡೋದಕ್ಕೆ ಅಂದ್ಬಿಟ್ಟು ಇದನ್ನ ಮಾಡಿದ್ದಾರೆ. ಇಲ್ಲೀಗ ಹೆಂಗಾಗೋಗಿದೆ ಅಂದ್ರೆ ಲೋಕಲ್ಗಳು ಯೂಸ್ ಮಾಡೋದಕ್ಕಿಂತ ಜಾಸ್ತಿ ಬಂದು ಫೋಟೋ ಶೂಟಿಗೆ ಬರೋರೇ ಜಾಸ್ತಿ ಆಗೋಗಿದ್ದಾರೆ ಇಲ್ಲಿ. ಜೊತೆಗೆ ಈ ಕಡೆಗೆ ಈ ಸ್ಪೀಡ್ ಬೋಟು ಅದು ಇದು ಹೇಳ್ಕೊಂಡೆಲ್ಲ ಇದು ಮಾಡ್ಕೊಂಡು ಒಳ್ಳೆ ಟೂರಿಸ್ಟ್ ಡೆಸ್ಟಿನೇಷನ್ ಆಗೋಗಿದೆ. ಏನ ಇನ್ಸ್ಟಾಗ್ರಾಮ್ ರೀಲ್ಸ್ ಶುರು ಮಾಡಿದ್ರು ಆಲ್ರೆಡಿ ಹಿಂದೆ. ಯಾರು? ಅಲ್ಲಿ ಯಾರು ಕಪಲ್ಸ್ ಆ 3 ಜನ ಇದ್ರಲ್ಲ ಅವರ ಕಪಲ್ ಮಾಡ್ಕೊಳ್ಳಿ ಬಿಡು. ಅದಕ್ಕೆ ಈ ಬ್ರಿಡ್ಜ್ ಇವಾಗ ಜಾಸ್ತಿ ಫೇಮಸ್ ಆಗೋಗಿದೆ. ಇದು ವೆಡ್ಡಿಂಗ್ ಶೂಟ್ಸ್, ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲದನ್ನು ತುಂಬಾ ಮಾಡ್ತಾರೆ ಇಲ್ಲಿ. ಸೊ ಹೇಗಿತ್ತು ಕದ್ರಿಗೆ ಹ್ಯಾಂಗಿಂಗ್ ಬ್ರಿಡ್ಜ್? ಇದೇ ರೀತಿ ಇದನ್ನೇ ಸುಮಾರಷ್ಟು ನಾವು ಅನ್ಪ್ಲಾನ್ಡ್ ಆಗಿ ಯಾವ್ದಾವ್ದೋ ಪ್ಲೇಸ್ಗಳನ್ನ ನೋಡ್ತೀವಿ. ಹಾಗಾಗಿ ಪೂರ್ತಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಅದನ್ನು ಮಾಡ್ಬಿಡಿ.